ಅವ್ರು ಯಾರು ಹೇಳಕ್ಕೆ? ಇದು ಹಿಂದೂ ದೇಶನೇ, ಹಿಂದೂ ದೇಶನೇ ಇದು. ನಾವೆಲ್ಲ ಭಾರತೀಯರು. ಹಿಂದೂ ಅನ್ನೋ ಪದ ಒಂದು ಸಂಸ್ಕೃತಿ, ಅದು ಹಿಂದೂ ಪರಂಪರೆ, ಅದು. ಇದು ಹಿಂದೂ ದೇಶ. ಇದು ಪಾಕಿಸ್ತಾನನಾ, ಮುಸ್ಲಿಂ ದೇಶನ ಇದು? ಹಾಗಾದ್ರೆ ಅವ್ರ ಅರ್ಥ ಏನು? ಇದು ಮುಸ್ಲಿಂ ದೇಶ, ನಾವು ಹಿಂದೂ ಮಾಡಕ್ ಹೊರಟಿದ್ದೀರಿ ಅಂತ. ನಾಚಿಕೆ ಆಗಲ್ವಾ ನಿಮಗೆ ಹಿಂಗೆ ಹೇಳಕ್ಕೆ? ಹಿಂದೂ ದೇಶ ಅಲ್ಲ ಅಂತ. ಏನು ಮುಸ್ಲಿಂ ದೇಶನಾ, ಪಾಕಿಸ್ತಾನನಾ ಇದು? ಇರಾಕ, ಇರಾನ? ಇವೆಲ್ಲ ನಡೆಯಲ್ಲ. ಇದು ಹಿಂದೂ ದೇಶನೇ. ಹಿಂದೂ ರಾಷ್ಟ್ರ ಒಂದ್ ವೇಳೆ ಆಗಕ್ ಬಿಟ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಈ ದೇಶನ. ಪಾಕಿಸ್ತಾನದ ಹತ್ರ ಟೀ ಕುಡಿಯೋಕ್ಕೂ ಕಾಸಿಲ್ದೆ ಮಾಡಿದವರು ನರೇಂದ್ರ ಮೋದಿ. ಮನಮೋಹನ್ ಸಿಂಗ್ ಇದ್ದಾಗ ಅವ್ರಿಗೆ ಟೀ, ಕಾಫಿ, ಬಿರಿಯಾನಿ ಎಲ್ಲ ಕೊಟ್ಟಿದ್ರು. ಮೋದಿ ಬಂದಮೇಲೆ ಅವ್ರಿಗೆ ಟೀನೂ ಇಲ್ಲ, ಪೆಟ್ರೋಲು ಇಲ್ಲ. ಆ ಸ್ಥಿತಿಗೆ ತಂದಂಥವ್ರು ಮೋದಿ. ಇವತ್ತೇನಾದರೂ ಕಾಶ್ಮೀರ ನಮ್ಮದು ಅಂತ ಆಗಿದ್ರೆ ಅದು ಮೋದಿಯಿಂದ ಆಗಿರೋದು. ಕಾಂಗ್ರೆಸ್ ಅವರಿದ್ದ ಕಾಶ್ಮೀರನ ಬಿಟ್ಬಿಟ್ಟಿದ್ರು. ಮೊನ್ನೆ 370 ಆರ್ಟಿಕಲ್ ಬಗ್ಗೆ ಏನು ಹೇಳಿದ್ರು ಕಾಂಗ್ರೆಸ್ ಅವರು? ಏನು ಹೇಳಿದ್ರು? ಅದು ತಪ್ಪು, ಭಾರತಕ್ಕೆ ಸೇರಿಸಿದ ತಪ್ಪು ಅಂದರು. ದೇಶನ ಒಡೆಯುವಂಥ ಕಾಂಗ್ರೆಸ್ ಅವರು ದೇಶನ ಉಳ್ಸೋಕ್ಕೆ ಸಾಧ್ಯನೇ ಅವ್ರ ಕೈಲಿ? ರಾಮ ಮಂದಿರ ನಿರ್ಮಾಣ ಅನ್ನೋ ಸಂದರ್ಭದಲ್ಲಿ ಏನು ಹೇಳಿದ್ರು ಇವರು? ರಾಮ ಕಾಲ್ಪನಿಕ ವ್ಯಕ್ತಿ, ರಾಮಾಯಣ ಅನ್ನೋದು ನಡೆದೇ ಇಲ್ಲ. ನಿಮಗೂ ಗೊತ್ತಿದೆ, ರಾಮಾಯಣದ ಕುರುಗಳು ನೀವು ಎಲ್ಲೆಲ್ಲಿ ಹುಡುಕಿದ್ರು ಸಿಗುತ್ತೆ ದೇಶದಲ್ಲಿ. ಅದು ರಾಮಾಯಣನೇ ನಡೆದಿಲ್ಲ. ರಾಮನ ಬರ್ತ್ ಸರ್ಟಿಫಿಕೇಟ್ ಕೊಡ್ತೀರಾ ಅಂತಂದ್ರು. ನಾವೆಂದಾದ್ರೂ BJP ಅವರು ಅಲ್ಲಾನ್ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ದೀರಾ? ನಾವೆಲ್ಲರ ಯೇಸೂರ ಅವ್ರನ್ನ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ದಾರೆ? ನಾವು ಗೌರವ ಇದೆ, ನಮ್ಗೆ ಎಲ್ಲ ಧರ್ಮದ ಮೇಲೂ ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಇಂಥ ಕೇಳೋ ಅಂಥವ್ರು ಇವರು, ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳೋ ಅಂಥವ್ರು ಇವರು. ಎಂಥ ನೀಚ ಜನ, ನೀಚರು. ಅವ್ರು ಯಾರೇನೇ ಹೇಳಿ, ಯತೀಂದ್ರನೇ ಹೇಳಿ, ಪತೀಂದ್ರನೇ ಹೇಳಿ, ನಮ್ಗೆ ಅದಲ್ಲ. ಇದು ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರವಾಗೇ ಉಳಿತತೆ. ಇದನ್ನ ಯಾರು ತಡೆಯೋಕ್ಕೆ ಸಾಧ್ಯ ಇಲ್ಲ.